ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಶ್ರೀ 24 ನ್ಯೂಸ್. ಔರಾದ್ ಅಗ್ನಿ ಅವಘಡದಿಂದ ಹಾನಿಯಾದವರಿಗೆ ಸರಕಾರದ ನಿವೃತ್ತ ಅಪ್ಪರ ಕಾರ್ಯದರ್ಶಿ ಕಾಂಗ್ರೆಸ್ ಮುಖಂಡ ಡಾ ಭೀಮಸೇನರಾವ್ ಶಿಂಧೆ ಸೋಮವಾರ ಭೇಟಿ ನೀಡಿ ಪರಿಶೀಲಿಸಿದರು. ಒಟ್ಟು 11 ಅಂಗಡಿಗಳು ವಿದ್ಯುತ್ ಶಾರ್ಟ್ ಸರ್ಕ್ಯೂಟಿನಿಂದ ಸಂಪೂರ್ಣ ಸಾಮಗ್ರಿಗಳು ಭಸ್ಮವಾಗಿದೆ. ಮಾಲೀಕರು ಯಾವುದೇ ಕಾರಣಕ್ಕೂ ಧೈರ್ಯ ಕಳೆದುಕೊಳ್ಳಬಾರದು, ಸರಕಾರದಿಂದ ಪರಿಹಾರ ಕೊಡಿಸುವುದಾಗಿ ಭರವಸೆ ನೀಡಿದರು. ಬೆಂಕಿ ಆಹುತಿಗೆ ಬಾಂಡೆ ಅಂಗಡಿ, ಫರ್ನಿಚರ್ ಅಂಗಡಿ, ಚಪ್ಪಲಿ ಅಂಗಡಿ, ಕಿರಾಣಾ ಹಾಗೂ ತರಕಾರಿ ಅಂಗಡಿಗಳು ಸಂಪೂರ್ಣ ಸುಟ್ಟು ಹೋಗಿವೆ. ಅಗ್ನಿಶಾಮಕ ದಳದಲ್ಲಿ ಒಂದೇ ವಾಹನ ಇರುವ ಕಾರಣ ಹಾನಿಯಾಗಿದೆ ಎಂದು ಮಾಲೀಕರು ತಿಳಿಸಿದರು. ಸರಕಾರಕ್ಕೆ ಔರಾದ್ ಮತ್ತು ಕಮಲನಗರ ತಾಲೂಕಿಗೆ ಇನ್ನೂ ಹೆಚ್ಚುವರಿ ಅಗ್ನಿಶಾಮಕ ವಾಹನ ನೀಡುವಂತೆ ಮನವಿ ಪತ್ರ ಸಲ್ಲಿಸಲಾಯಿತು. ತಾಲೂಕಿಗೆ ಹೆಚ್ಚುವರಿಯಾಗಿ ವಾಹನಗಳ ವ್ಯವಸ್ಥೆ ಮಾಡಲಾಗುತ್ತದೆ ಎಂದು ಭರವಸೆ ನೀಡಿದರು. सीएम को सरकारी काम करके आया हूँ, मेरे को लगता है आप करेंगे। जो भी है 6 महीने में व्यवहार करते हैं ना, तो सभी आइटम आना आके आए तो क्या होता है, हम सरकार लेवल पे इजी होता है। लिस्ट करके हमारे साहब है ये तो क्या करते हैं, सभी अभी इकट्ठा करके सरकार में जो भी मिलना है मिलने के लिए कोशिश करते ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.